ಸ್ವಲ್ಪ ಮಟ್ಟಿಗೆ ನಾವೆಲ್ಲ ಕೋಶ ಓದಿ ಏನೋ ಒಂದು ಜ್ಞಾನ ಸಂಪಾದಿಸಿರ್ತೀವಿ ಅಂತ ಅನ್ಕೋತೀನಿ. ಆದರೆ ಒಂದು ಮನುಷ್ಯ ಪರಿಪೂರ್ಣ ಆಗಬೇಕಾದ್ರೆ ಜನಗಳ ಸಂಪರ್ಕ ಹಾಗೂ ಒಡನಾಟ ಬಹಳ ಮುಖ್ಯ ನನ್ನ ಪ್ರಕಾರ. ಯಾಕೆಂದ್ರೆ ನಾವು ಎಷ್ಟೇ ನಾವು ಯಾವ ರೀತಿಲಿ ಇದ್ದೀವಿ ಅನ್ನೋದು ಬೇರೆಯವ್ರ ಜೊತೆ ನಾವು ಒಡನಾಡ್ದಾಗಲೇ ಗೊತ್ತಾಗುತ್ತೆ. ನಮ್ಮನ್ನು ನಾವೇ ಒಂದು ಇದನ್ನು ಮಾಡ್ತಾರೆ. ಹಾಗಾಗಿ ಈ ಥರ ಒಂದು ಸಂಘದಲ್ಲಿ ನಾವು ಎಲ್ಲರೂ ಒಂದು ಟ್ರಾವೆಲ್ ಮಾಡೋದಾಗಲಿ, ಒಂದು ಸಂಘ ಸೇರೋದಾಗಲಿ ತುಂಬ ಮುಖ್ಯ. ಹಾಗಾಗಿ ಇಲ್ಲಿ ನಾನು ಕಂಡ್ಕೊಂಡಿದ್ದು ತುಂಬ ಚೆನ್ನಾಗಿ. ಇದು ಮೊದಲು ಉಮಂಗ್ ಥ್ಯಾಂಕ್ಸ್ ಹೇಳ್ಬೇಕು, ನಾವು ಉಮಂಗ್ ಧನ್ಯವಾದ ಹೇಳಬೇಕು. ನಾನು ಈ ಇದರಲ್ಲೇ ಇರಲಿಲ್ಲ, ನಾವು ಫ್ರೆಂಡ್ಸ್ ಹೋಗ್ತಿದ್ವಿ, ಸಡನ್ನಾಗಿ ಕರೆಯಲು ಅಂತ ಹೊರಟು ಬಂದೆ. ತುಂಬ ಚೆನ್ನಾಗಿತ್ತು. ಇರುತ್ತೆ ಅದು ಈ ಗುಡ್ಡಗಾಡು ಪ್ರದೇಶದಲ್ಲಿ. ನಾನು ಮೊದಲು ಆ ಡ್ರೈವರ್ಸ್ಗಳಿಗೆ ತುಂಬ ಹೃದಯದ ಧನ್ಯವಾದ ನಮ್ಮೆಲ್ಲರೂ ಪರವಾಗಿ ಹೇಳ್ತೀನಿ. ಯಾಕೆಂದರೆ ಆ ಡ್ರೈವ್ ಮಾಡೋರು, ನಾವು ಯಂಗ್ಸ್ಟರ್ಸ್ನ ಕೇಳ್ತಾ ಇದ್ದೆ ಎಷ್ಟು ಕಷ್ಟ ಅಂದಾಗ ಅವಳು ಹೇಳಿದ್ದು, ಶೀತು ಹೇಳಿದ್ದು, ಆಂಟಿ ಕೈ ನೋವು ಬಂದು ಹೋಗ್ತವೆ ಇದನ್ನು ಮಾಡೋದ್ರಲ್ಲೇ. ತುಂಬ ಚೆನ್ನಾಗಿ ಅವರು ಡ್ರೈವ್ ಮಾಡಿದ್ರು. ಎಲ್ಲೂ ನಮಗೆ ಭಯ ಅನ್ನಿಸ್ಲಿಲ್ಲ. ಮತ್ತು ಅರೇಂಜ್ಮೆಂಟ್ಸಲ್ಲಿ ಎಲ್ರಿಗೂ ಐದು ಬರಲು ಯಾವತ್ತೂ ಒಂದು ಸಮ ಇರೋದು. ಸೊ ಏನೇ ವ್ಯತ್ಯಾಸ ಇದ್ರು ನನಗೆ ಫುಡ್ಡು ನಾನು ತುಂಬ ಚೂಸಿ. ಬಟ್ ನನಗೇನು ಬೇಕೋ ನಾನು ಅದು ತಿಂತಿದ್ದೆ, ಮಾಡ್ತಾಯಿದ್ದೆ. ನಟರಾಜ್ ಪಾಪ ತುಂಬ ಕೇಳೋರು, ಹೇಗೆ ತಿನ್ನಲ್ವಾ, ತಿನ್ನಿರಿ ಇದನ್ನು ತಿನ್ನಿರಿ ಅಂತ. ಬಟ್ ನನಗೆ ಅದಾಗಲ್ಲ. ಸೊ ನನಗೇನು ಬೇಕು ಅದು ಮಾಡೋದು. ಹಂಗಾಗಿ ನಮ್ಮ ಇದನ್ನು ನಾವು ನೋಡ್ಕೊಂಡು ಇಲ್ಲೆಲ್ಲ ಈ ಥರ ಬಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ನಾನು ಖಂಡಿತ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ರಿ. ಏನೇ ಲೇ ಲಡಾಖ್ ಅಂತೂ ಜೀವನದಲ್ಲಿ ಪ್ರತಿಯೊಬ್ಬರು ಒಂದು ಸಲ ನೋಡಲೇಬೇಕಾದಂಥ ಸ್ಥಳ. ಕಾಶ್ಮೀರ ಬ್ಯೂಟಿ ಚಂದ. मेरा हिंदी इतना ठीक नहीं है, मैं फिर भी मैं बोलने की कोशिश करूंगी. समझा? वो कन्नड़ में बोलो, समझ गया? नहीं, थोड़ा बहुत डिकोडेड हो गया. हमको पता है ड्राइविंग करना कितना मुश्किल है, वो भी सीधा रोड में. इधर पहाड़ी के रोड में जब वो नीचे जाता था, मेरा तो कलेजा हालत में आता था. हम तो सीनियर सिटीजन है, कुछ भी हो जाए तो ठीक, परवाह नहीं. मैं बोल के भी आई थी. उधर में जाऊँ, मैं सभी को बोल के लेटर लिख के आती हूँ. किसी समय में भी ऐसा नहीं आया. बहुत अच्छा ड्राइव किया. और जो भी हम पूछते थे, हमको तो शिकावत को विशेष धन्यवाद बोलती हूँ, क्योंकि यहाँ का इंफॉर्मेशन बहुत अच्छा दिया. जो भी प्लेसेस का हम जो भी पूछते थे, और इन्होंने अच्छा फोटोग्राफर है. ಎಲ್ಲರಿಗೂ ಶುಭೋದಯ. ಗುಡ್ ಮಾರ್ನಿಂಗ್ ಟು ಆಲ್. ನಮಗೆ ಪ್ರವಾಸ ಹೊರಟಾಗ ಎಷ್ಟು ಬೇಗ ಹೊರಡ್ತೀವೋ ಅನ್ನೋ ತವಕ ಅಲ್ಲಿತ್ತು. ಈಗ ಟೈಮ್ ಆಗ್ತಾ ಇನ್ನೂ ಹೋಗ್ಲಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ನಾವು ಹೊರಟು ದಿನದಿಂದ ಈಗ ಇಲ್ಲಿ ನಮಗೆ ಒಂಥರ ಬೀಳ್ಕೊಡುಗೆ ಸಮಾರಂಭ ಗೆಸ್ಟ್ಗೆ. ನಾವು ಅದೇ ರೀತಿ ನಾವು ಭಾವಿಸ್ಕೊಳ್ಳೋಣ ನಮಗೆಲ್ಲರೂ. ಅಲ್ಲಿಂದ ಇಲ್ಲಿವರೆಗೂ ನಾವೊಂದು ಮನೆಗೆ 4 ಜನ ಬಂದರೆ ಅವ್ರನ್ನ ಸುಧಾರಿಸಿ ಕಳ್ಸೋದು ಕಷ್ಟ ಇರ್ತದೆ. ಅವ್ರಿಗೆ ಏನು ಬೇಕು ಬೇಡ, ಅವ್ರಿಗೇನು ಒದಗಿಸ್ಬೇಕು ಅನ್ನೋದೇ ಚಿಂತೆ ಆಗಿರುತ್ತೆ. ಅದರಲ್ಲಿ ಈ ಒಂದು ಟೀಮ್ 30 ಜನನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಒಂದು ಕಡೆನೂ ಈಗ ಈ ರೂಮಿಗೆ ಬಂದು ಇಲ್ಲಿ ಇಳಿದ್ವಾ, ತಗೊಳ್ಳಿ ನಿಮ್ಗೆ ಇಂತಿಂಥ ರೂಮು ಇಂತಿಂತದ್ದು ಹೋಗಿ, ಇಷ್ಟು ಟೈಮ್ ಊಟಕ್ಕೆ ಬನ್ನಿ, ಇಷ್ಟು ಟೈಮ್ ತಿಂಡಿಗೆ ಬಂದು ಹೊರಡಿ. ಇಲ್ಲಿಂದ ಇನ್ನೊಂದು ಕಡೆ ಹೋಗುವ, ಅಲ್ಲಿ ಸೇಮ್ ನಿಮಗೆ ಇಂಥ ರೂಮ್ ಕೀ ಕೊಡ್ತಾರೆ, ಇಂಥ ಟೈಮ್ಗೆ ತಿಂಡಿ, ಇಂಥ ಟೈಮ್ ಊಟ. ಎಲ್ಲೆಲ್ಲಿಯೂ ಕೂಡ ಒಂದು 10 ನಿಮಿಷ ಕಾಲ ನಮ್ಮನ್ನು ಕಾಯಿಸಲಿಲ್ಲ. ಅವರು ಟೈಮನ್ನು ವೇಸ್ಟ್ ಮಾಡಲಿಲ್ಲ. ಅಂಥದ್ರಲ್ಲಿ ನಾವೇ ಕೂಡ ಎಲ್ಲೋ ಬೇಗ ಬನ್ನಿ ಅಂದ್ರೂ ಕೂಡ ಬರ್ದಲೆ 5 ನಿಮಿಷ 10 ನಿಮಿಷ ನಮ್ಮಿಂದನೇ ಕೂಡ ಲೇಟಾಗಿ ಹೋಗಿದೆ. ಆ ರೀತಿ ಮಾಡಿದ್ದಾರೆ. ಇದು ಒಂದು ಪ್ರವಾಸ ಭಾರಿ ಅದ್ಭುತವಾಗಿತ್ತು. ನಾವು ಅಂದ್ಕೊಂಡಾಗ ಈ ರೀತಿ ಪ್ರವಾಸ ಕಾರ್ಯಕ್ರಮ ಈ ರೀತಿ ಇರುತ್ತೆ, ಇಂಥ ದುರ್ಗಮವಾದ ಪ್ರದೇಶಗಳನ್ನು ನಾವು ನೋಡ್ತೀವಿ. ಮೇಲಿಂದ ನಿನ್ನೆ ಇಳಿದ್ವಿ ಡೌನು, ಆ ಪಕ್ಕದಲ್ಲಿ ಕೂತ್ಕೊಂಡು ಗ್ಲಾಸ್ನಲ್ಲಿ ಹಿಂಗೆ ನೋಡೋಕ್ಕೆ ಜೀವ ಕೈ ಬಂದುಬಿಡ್ತು. ಅಯ್ಯೋ ಇದೇನಪ್ಪ, ನಮ್ಮ ಜೀವ ಕೈ ಹಿಡಿಯೋಲ್ಲ. ಸದ್ಯ ಇನ್ನೂ ಕೆಳಗಡೆ ಹೋಗಿ ಬಿಟ್ಟುಬಿಟ್ರು ಸಾಕಾಗಿತ್ತು ನಮ್ಮನ್ನ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟು. ನಮ್ಮ ಬರೀ ಕಾಲಲ್ಲಿ ನಡ್ಕೊಂಬರೋಕ್ಕೂ ನಮ್ಗೆ ಕಷ್ಟ ಅದು. ಬರೀ ಕಾಲಲ್ಲಿ ಎಷ್ಟು ಇಳಿದ್ರು ಇನ್ನೂ ಡೌನು. ಭಾರಿ ದುರ್ಗಮವಾದ ಪ್ರದೇಶ. ಈ ಒಂದು ಕಾರ್ಯಕ್ರಮನ ಭಾರಿ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿರ್ತಕ್ಕಂಥ ನಮ್ಮ ಕಬೀರ್ ಸಾಹೇಬರು, ಅವರ ಟೀಮ್, ನಮ್ಮ ಡ್ರೈವರ್ಸರು, ಮತ್ತು ಈ ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ಕಿರಣ್
ಮತ್ತು ಶಾಲಿನಿ ಇವರೆಲ್ಲರಿಗೂ ಕೂಡ ಹೊಂದಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ಇನ್ನೊಂದ್ಸಲ ನಮ್ಮ ಡ್ರೈವರ್ ಟೀಮ್ ಸ್ಟಾಫ್ ಟೀಮ್ ಎಲ್ರಿಗೂ ಧನ್ಯವಾದ ಹೇಳ್ತಾ